ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದತ್ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣಬೇಕು ಅಂತ ದ್ವಾರಕೆಗೆ ಹೋಗಿರ್ತಾನೆ. ಅವನು ಹೋಗಿ 7 ದಿನಗಳಲ್ಲಿಯೇ ಧರ್ಮರಾಜ ಅನೇಕ ದುಶ್ಶಕುನಗಳನ್ನೆಲ್ಲ ಕಾಣ್ತಾನೆ. ಏನು ಅಂಗಸ್ಫುರನಾಗೋದು, ಇದ್ದಕ್ಕಿದ್ದ ಹಾಗೆ ಮೈಯ ಒಂದೊಂದು ಗಾತ್ರ ಕುಣಿದ ಹಾಗಾಗೋದು, ಆಮೇಲೆ ಭೂಕಂಪ, ಉತ್ಪಾತ, ಇವುಗಳೆಲ್ಲ ದುಶ್ಶಕುನಗಳು. ಇದೆಲ್ಲ ನಡೆದರೆ ಏನಾದರೂ ಅನರ್ಥ ಆಗಿದೆ ಅಂತೇಳಿ ಹೇಳಿ ಸೂಚಕಗಳು, ಅನರ್ಥ ಸೂಚನೆ ಮಾಡತಕ್ಕ ಈ ಶಕುನಗಳು ಇವುಗಳೆಲ್ಲ. ಈ ಶಕುನಗಳನ್ನು ಕಂಡ ಧರ್ಮರಾಜ ಗಾಬರಿಯಾಗಿ ಭೀಮಸೇನನ ಬಳಿ ಹೇಳ್ತಾನೆ ಧರ್ಮರಾಜ, ಯಾಕೆ ಹೀಗೆ ಆಯಿತು? ಏನು ಅನಿಷ್ಟ ಆಗಿದೆ? ಅರ್ಜುನ ಕೃಷ್ಣದೇವರ ಬಳಿಗೆ ಹೋಗಿದ್ದಾನೆ, ಏನು ತೊಂದರೆ ಆಯಿತು? ಹೋಗಿ ಏನು ತೊಂದರೆ ಆಯಿತು ಅಂತ ಹೇಳಿ ಗಾಬರಿಯಲ್ಲಿ ಭೀಮಸೇನನ ಹತ್ರ ಈ ವಿಷಯವನ್ನು ಹೇಳ್ತಾ ಇರುವ ಸಮಯದಲ್ಲೇ ಅರ್ಜುನ ದ್ವಾರಕೆಯಿಂದ ಹಿಂದೆ ಇಲ್ಲಿಗೆ ಬರ್ತಾನೆ. ಬರುವಾಗ ದುಗುಡ, ಆಮೇಲೆ ಕಣ್ಣೀರಿಡ್ತಾ ಇದ್ದಾನೆ. ದುಃಖದಿಂದ ತುಂಬಿದವನಾಗಿ ಬರುವ ಅರ್ಜುನನನ್ನು ಕಾಣ್ತಾನೆ ಧರ್ಮರಾಜ. ಅವನಿಗೆ ಆ ರೀತಿ ಬರುವ ಧರ್ಮರಾಜನನ್ನು ಕಂಡು ಮತ್ತೂ ಗಾಬರಿ ಆಗ್ತಾನೆ. ಬಳಿ ಬರ್ತಿರುವ ಅರ್ಜುನನ ಹತ್ರ ಅರ್ಜುನಿಗೆ ಏನಾಯಿತು ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಪುನಃ ಕೇಳ್ತಾನೆ, ಅರ್ಜುನ ಏನಾಯಿತು ಹೇಳು ಅಂತೇಳಿ ಹೇಳಿ ಅರ್ಜುನನನ್ನು ಒತ್ತಾಯಿಸ್ತಾನೆ ಅವನ ಆ ಸ್ಥಿತಿಯನ್ನು ನೋಡಿ. ಆಗ ಅರ್ಜುನ ಮನಸ್ಸು ಗಟ್ಟಿ ಮಾಡಿಕೊಂಡು ಹೇಳ್ತಾ ಇದ್ದಾನೆ, ಅಣ್ಣನಾದ ಮಹಾರಾಜ ಧರ್ಮರಾಜನೇ, ನಾವೆಲ್ಲ ಪರಮ ಬಂಧು, ಅನನ್ಯ ಬಂಧುವಾಗಿರತಕ್ಕಂತಹ ಕೃಷ್ಣನನ್ನು ನಾವು ಕಳ್ಕೊಂಡಿದ್ದೇವೆ. ಬಂಧುರೂಪಿಯಾದ ಭಗವಂತ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತೇಳಿ ಹೇಳ್ತಾನೆ. ಹೋಗುವಾಗ ದೇವತೆಗಳು ಕೂಡ ಆಶ್ಚರ್ಯಪಡುವ ತೇಜಸ್ಸು ನನ್ನಲ್ಲಿತ್ತು, ಆ ತೇಜಸ್ಸನ್ನೆಲ್ಲ ಅಪಹರಿಸಿಕೊಂಡು ಹೋಗಿದ್ದಾನೆ ಕೃಷ್ಣ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಮುಂದೆ ತನ್ನ ಅವತಾರ ಕಾರ್ಯಗಳನ್ನೆಲ್ಲ ಮುಗಿಸಿ ಕೃಷ್ಣ ಅದರ್ಶನಾಗಿ ಹೋಗಿದ್ದಾನೆ. ಈಗ ಕೃಷ್ಣನನ್ನು ಕಾಣಲಿಕ್ಕಿಲ್ಲ ಇನ್ನೂ. ಹೀಗೆ ಕೃಷ್ಣನನ್ನು ಕಳೆದುಕೊಂಡ ನನ್ನ ಶಕ್ತಿಯೆಲ್ಲ ಉಡುಗಿ ಹೋಗಿದೆ. ನನ್ನ ಶಕ್ತಿಯೆಲ್ಲ ಇದುವರೆಗೆ ಎಲ್ಲ ಕೆಲಸ ಮಾಡುತ್ತಿದ್ದು ಕೃಷ್ಣನ ಉಪಸ್ಥಿತಿಯಲ್ಲಿ. ಕೃಷ್ಣನನ್ನು ಕಳೆದುಕೊಂಡೆ ಅಂತ ಆದಮೇಲೆ ನನ್ನ ಶಕ್ತಿಯೇ ಕುಂದಿದಾಗಿದೆ, ಏನಿಲ್ಲ ಆಗಿದೆ. ಪ್ರತಿ ಕ್ಷಣದಲ್ಲಿ ನಮ್ಮನ್ನು ಎಷ್ಟು ಅನುಗ್ರಹ ಮಾಡಿ ನಡೆಸಿತ್ತ ಅಂತಹ ಕೃಷ್ಣ ಪರಂಧಾಮಕ್ಕೆ ತೆರಳಿಬಿಟ್ಟ ಅಂತೇಳಿ ಧರ್ಮರಾಜನ ಅಂತ ಹೇಳ್ತಾ ಇದ್ದಾನೆ, ದುಃಖಿಸ್ತಾ ಹೇಳ್ತಾ ಇದ್ದಾನೆ. ಮತ್ತೆ ಕೃಷ್ಣ ತಮಗೆ ಮಾಡಿದ ಉಪಕಾರನೆಲ್ಲ ನೆನೆಸ್ತಾ ಇದ್ದಾನೆ, ತನ್ನಷ್ಟಕ್ಕೆ ನೆನೆಸ್ಕೊಳ್ತಾ ಇದ್ದಾನೆ. ದ್ರೌಪದಿಯ ಸ್ವಯಂವರದಲ್ಲಿ ನಾವು ವಿಜಯವನ್ನು ಹೊಂದಲಿಕ್ಕೆ ಮಾಡಿದಂಥವನು ಶ್ರೀಕೃಷ್ಣ, ಅಲ್ಲದಿದ್ದರೆ ನಮಗೆ ಅದರಲ್ಲಿ ವಿಜಯವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಕಾಂಡವನವನ್ನು ಹೋರಾಡಿ ಪಡೆದುಕೊಂಡು ಅಗ್ನಿಗೆ ಆಹುತಿ ಕೊಡುವ ಹಾಗೆ ಮಾಡಿದವನು. ಭೀಮಸೇನನ ಮೂಲಕವಾಗಿ ಜರಾಸಂಧನನ್ನು ಸಂಹಾರ ಮಾಡಿಸಿ ರಾಜಸೂಯ ಯಾಗವನ್ನು ಮಾಡುವ ರೀತಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟವನು. ರಾಜಸೂಯ ಯಾಗದಲ್ಲಿ ತಾನು ಜಗತ್ಸ್ವಾಮಿ ಆಗಿದ್ದರೂ ಕೂಡ ಬ್ರಾಹ್ಮಣರನ್ನು ಕಾಲನ್ನು ತೊಳೆಯುವಂತಹ ಕೃತ್ಯವನ್ನು ಮಾಡಿದ. ಎಂತಹ ಒಂದು ಗುಣ ಅವನದ್ದು ಅಂತ ಆ ಗುಣವನ್ನು ನೆನೆಸ್ಕೊಳ್ತಾನೆ. ಆಮೇಲೆ ಕಾಡಿನಲ್ಲಿ 10,000 ಶಿಷ್ಯರನ್ನು ಕೂಡಿಕೊಂಡು ದುರ್ವಾಸರು ಉಪಚಾರವನ್ನು ಸ್ವೀಕರಿಸಲಿಕ್ಕಾಗಿ ದ್ರೌಪದಿಯ ಬಳಿಗೆ ಬಂದಾಗ ಏನೂ ಅವರಿಗೆ ಉಪಚಾರವನ್ನು ಸಲ್ಲಿಸುವ ಸ್ಥಿತಿ ಇಲ್ಲದೇ ಇರುವಾಗ ದ್ರೌಪದಿ ದೇವರನ್ನು ಸ್ಮರಿಸಿದಾಗ
ತಾನು ಓಡಿ ಬಂದು ಆ ಅಕ್ಷಯ ಪಾತ್ರೆಯಲ್ಲಿ ಅಂಟಿಕೊಂಡಿರತಕ್ಕಂತಹ ಸೊಪ್ಪು ತಿಂದು ಆ 10,000 ಶಿಷ್ಯರಿಂದ ಕೂಡಿದ ದುರ್ವಾಸರಿಗೆ ತೃಪ್ತಿಯಾಗುವ ಹಾಗೆ ಮಾಡಿ ಶಾಪ ವಿಮುಕ್ತರ, ಇಲ್ದಿರೋವರ ಶಾಪಕ್ಕೆ ಗುರಿಯಾಗಬೇಕಿತ್ತು, ಶಾಪ ವಿಮುಕ್ತರನ್ನಾಗಿ ಮಾಡಿದಂತಹ ಮಹಾನುಭಾವ. ಆಮೇಲೆ ಪಾಶುಪತ ಅಸ್ತ್ರವನ್ನು ನನಗೆ ಕೊಡಿಸಿದವನು, ನನ್ನನ್ನು ಗಾಂಧೀವಧಾರಿ ಅಂತ ಕೀರ್ತಿ ಬರುವ ಹಾಗೆ ಮಾಡಿದವನು, ಕೌರವ ಸೇನೆಯನ್ನೆಲ್ಲ ಏನು ಕಾಡ್ಗಿಚ್ಚು ವನವನ್ನು ಸಿಟ್ಟ ಹಾಗೆ ಸುಟ್ಟು ಹಾಕಿದವನವನು. ಹೇಗೆ ತನ್ನ ಇಚ್ಛೆಯಿಂದಲೇ ಖಾಲಿ ದೃಷ್ಟಿ ಮಾತ್ರದಿಂದಲೇ ಭೀಷ್ಮಾದಿಗಳ ಮನಸ್ಸನ್ನು ಅಪಹರಿಸಿದಂತಹ ಆ ಭಗವಂತ ಕೃಷ್ಣ ಅವನಿವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಕುರುಕ್ಷೇತ್ರದಲ್ಲಿ ನನ್ನ ಎದುರಿನಲ್ಲಿ ಆಚೆ ಈಚೆ ಹೋಗ್ತಿದ್ದ ಕರ್ಣ, ದ್ರೋಣ, ಭೀಷ್ಮರೆಲ್ಲ ಎಂಥ ಸಾಹಸಿಗಳು, ಎಂಥ ಪರಾಕ್ರಮಿಗಳು, ಅವರೆಲ್ಲರ ಆಯುಷ್ಯವನ್ನು ಮನಸ್ಸನ್ನು ದೃಷ್ಟಿ ಮಾತ್ರದಿಂದ ಅಪಹರಿಸಿದ ಮಹಾನುಭಾವ ಕೃಷ್ಣ. ಅಂತಹ ಇನ್ನು ಜಯದ್ರಥನ ಸಂಹಾರದ ಸಂದರ್ಭದಲ್ಲಿ ನಾನು ಹುಚ್ಚಾಗಿ ವರ್ತಿಸಿದೆ, ಅಹಂಕಾರಿಯಾಗಿ ವರ್ತಿಸಿದೆ, ಅದನ್ನು ಮನ್ನಿಸಿದ. ಅಲ್ಲದೆ ಬ್ರಾಹ್ಮಣ ಕುಮಾರನನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ ಅಹಂಕಾರಿಯಾಗಿ ವರ್ತಿಸಿದೆ. ನಾನು ಅಗ್ನಿ ಪ್ರವೇಶ ಮಾಡುವಂತಹ ಪ್ರಸಂಗ ಯಾವ ರೀತಿಯಲ್ಲಿ ಅದನ್ನು ಪರಿಹರಿಸಿ ಭಗವಂತ ರಕ್ಷಣೆ ಮಾಡಿದ್ದಾನೆ. ಈ ರೀತಿಯೆಲ್ಲ ಭಗವಂತ ಕ್ಷಣದಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡಿದ ಮಹಾನುಭಾವ ಅವನು ನಮ್ಮನ್ನು ಇವತ್ತು ಬಿಟ್ಟು ಹೊರಟಿ ಹೋಗಿದ್ದಾನೆ. ತಾನು ಸರ್ವೋತ್ತಮನಾಗಿದ್ದರೂ ಕೂಡ ನರರೂಪಿಯಾದ ನನ್ನ ಕೈ ಹಿಡಿದಿದ್ದಾನೆ. ಅವನ ಬೆಳಗುವ ಸೌಂದರ್ಯ, ಸರಳವಾದ ಮಾತು, ಉದಾರ ಹೃದಯ, ಒಳ್ಳೆಯರ ಹೃದಯವನ್ನು ಸೂರ್ಯಗೊಳ್ಳುವಂತಹ ಆ ಕೃಷ್ಣನ ಆ ಒಂದು ಚರ್ಯೆಯನ್ನು ನೋಡುವಾಗ ನನಗೆ ಅಷ್ಟು ಈಗ ಅಂತಹ ಕೃಷ್ಣನನ್ನು ಕಳ್ಕೊಂಡಿದ್ದೇನೆ ಅಂತ ಬೇಸರ ಆಗ್ತಾ ಉಂಟು. ಮಿತ್ರನ ದೈನಂದಿನ ಚಟುವಟಿಕೆಯಲ್ಲಿ ಮಿತ್ರನ ಹಾಗೆ, ಅಂತಹ ಜಗಸ್ವಾಮಿ ಅದನ್ನು ಮಿತ್ರನ ಹಾಗೆ ನಮ್ಮ ಹತ್ರ ವರ್ತಿಸಿದ್ದಾನೆ. ಇಂತಹ ಕೃಷ್ಣನನ್ನು ಹೇಗೆ ಮರೆಯಲಿಕ್ಕೆ ಸಾಧ್ಯ? ಹೀಗೆ ಅರ್ಜುನ ಕೃಷ್ಣ ಮಾಡಿದ ಉಪಕಾರವನ್ನು ಒಂದೊಂದನ್ನೂ ನೆನೆಸಿಕೊಂಡು ಆ ಕೃಷ್ಣನನ್ನು ನೆನೆಸ್ತಾ ಇದ್ದಾನೆ, ಅವನ ಉಪಕಾರವನ್ನು ಸ್ಮರಿಸ್ತಾ ಇದ್ದಾನೆ. ಹೀಗೆ ಅರ್ಜುನನ ಮಾತಾದರೂ ನಿಲ್ಬೋದಂತಾರೆ, ಆದರೆ ಆ ಕೃಷ್ಣನ ಒಂದು ಅನುಗ್ರಹ, ಒಂದು ಅನುಕಂಪ ಅನ್ನುವಂಥದ್ದು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕೃಷ್ಣ ನಮ್ಮ ಜೊತೆಗೆ ಇದ್ದ. ಅಂತಹ ಕೃಷ್ಣ ಎಲ್ಲ ಕಾಲದಲ್ಲಿಯೂ ಕ್ಷಣದಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದ ಅಂತ ಆ ಕಳೆದುಕೊಂಡ ಕೃಷ್ಣನನ್ನು, ತಮ್ಮಿಂದ ವಿಮುಖನಾದ ದೂರ ಹೋಗಿರತಕ್ಕಂತಹ ಕೃಷ್ಣನನ್ನು ಮತ್ತೂ ನೆನೆಸಿಕೊಳ್ತಾ ಇದ್ದಾನಂತೆ ಅರ್ಜುನ. ಮಹಾಭಾರತದ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಯುದ್ಧ ಎಲ್ಲ ಮುಗಿದಿ ಕೃಷ್ಣ ಅರ್ಜುನ ಇಬ್ಬರು ರಥದಲ್ಲಿದ್ದಾರೆ. ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಮೊದಲು ರಥದಿಂದ ಇಳಿ ಅಂತ ಹೇಳ್ತಾನೆ. ಯಾಕೆ ಕೃಷ್ಣ ಹಾಗೆ ಹೇಳಿದ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಆದರೆ ಕೃಷ್ಣ ಹೇಳಿದ ಅಂತ ರಥದಿಂದ ಇಳಿತಾನೆ. ಮುಂದೆ ಕೃಷ್ಣನೂ ರಥದಿಂದ ಇಳಿತಾನೆ. ಕೃಷ್ಣ ರಥದಿಂದ ಇಳಿದ ಕೂಡಲೇ ರಥಕ್ಕೆ ಬೆಂಕಿ ಹತ್ತಿ ಸುಟ್ಟು ಭಸ್ಮವಾಗಿ ಹೋಗ್ತದಂತೆ. ಅರ್ಜುನಿಗೆ ಆಶ್ಚರ್ಯ ಆಗ್ತದಂತೆ. ಕೃಷ್ಣನ ಸರ್ವಜ್ಞತ್ವ, ಅವನ ರಕ್ಷಣಾ ಶಕ್ತಿ ಅದನ್ನು ನೋಡಿ ಆಶ್ಚರ್ಯ ಆಗ್ತದಂತೆ ಅವನಿಗೆ. ಅವನು ಕಂಗಾಲಾಗ್ತಾನೆ. ಎಂತಹ ಕೃಷ್ಣನ ಒಂದು ಮಹಿಮೆ ಅಂತೇಳಿ ಯೋಚನೆ ಮಾಡ್ತಾನೆ. ಅರ್ಜುನನಿಗೆ ಬೆನ್ನು ತಟ್ಟಿ ಕೃಷ್ಣ ಹೇಳ್ತಾನಂತೆ, ನೋಡು, ನೀನು ಕೆಳಗೆ ಇಳಿಲಿಕ್ಕೆ ಹೇಳಿದೆ, ನಾನು ಇಳಿಯದೇ ಇದ್ದರೆ ಏನಾಗ್ತಿತ್ತು ಗೊತ್ತಾಯ್ತಾ ಈಗ ಅಂತೇಳಿ ಹೇಳಿ ಅರ್ಜುನ ಹತ್ರ ಹೇಳ್ತಾನಂತೆ. ಭೀಷ್ಮರು, ಕರ್ಣ ಇವರೆಲ್ಲರೂ ಬಿಟ್ಟ ಎಂತೆಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ. ಆ ಅಸ್ತ್ರದಿಂದ ಯಾವತ್ತೋ ರಥ ಸುಟ್ಟು ಭಸ್ಮ ಆಗಬೇಕಿತ್ತು. ಇದುವರೆಗೆ ಅದು ಭಸ್ಮವಾಗದೆ ಉಳಿದಿದ್ದರೆ ಅದು ನಾನು ಅಲ್ಲಿದ್ದದ್ರಿಂದ ಉಳಿತು. ಎಲ್ಲಿದರೆ ಖಂಡಿತ ಯಾವತ್ತೋ ಹೋಗಬೇಕಿತ್ತು ಅಂತೇಳಿ ಹೇಳಿ ಕೃಷ್ಣ ಹೇಳ್ತಾನಂತೆ. ಆಗ ಈ ಒಂದು ಸನ್ನಿವೇಶದಿಂದ ನಾವು ತಿಳಿಲಿಕ್ಕೆ ಹೇಳಿದರೆ, ಕೃಷ್ಣ ಅರ್ಜುನರು ಒಂದೇ ರಥದಲ್ಲಿದ್ದರು. ಅರ್ಜುನನ ರಥದಲ್ಲಿ ಕೃಷ್ಣ ಇದ್ದ. ಕೃಷ್ಣ ಇದ್ದದ್ರಿಂದ ಅರ್ಜುನ ರಕ್ಷಿತನಾದ. ಹಾಗೆ ನಮ್ಮ ದೇಶವು ಸುರಕ್ಷಿತವಾಗಿ ಉಳಿಬೇಕಾದರೆ ನಮ್ಮ ದೇಶದಲ್ಲಿ ಕೃಷ್ಣನ ಅಸ್ತಿತ್ವ ಮೆರಿಬೇಕು, ಅವನ ಪ್ರತಿಷ್ಠೆ ಆಗಬೇಕು. ಅವನ ಅಸ್ತಿತ್ವವನ್ನು ನೆನೆದುಕೊಂಡು ನಾವು ಬದುಕಿದೆವು ಅಂದರೆ ನಮ್ಮ ರಾಷ್ಟ್ರ ಉತ್ತಮ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಅವನನ್ನು ಮಾತ್ರ ನಾವು ಅವಗಣಿಸಿದರೆ, ಅವಮಾನ ಮಾಡಿದರೆ ಸರ್ವನಾಶ ಆಗ್ತದೆ ಅನ್ನತಕ್ಕಂತಹ ವಿಷಯವನ್ನು ನಾವು ಇದರಿಂದ ತಿಳ್ಕೊಳ್ಬೇಕು. ಅರ್ಜುನನ ರಥ ಸುಟ್ಟ ಹಾಗೆ ನಮ್ಮ ದೇಶವೇ ಸುಟ್ಟು ಹೋಗ್ತದೆ.
ಅವನಿಗೆ ಮನ್ನಣೆ ಕೊಡದೆ ಅವನನ್ನು ತುಚ್ಛೀಕಾರ ಮಾಡಿದರೆ ಇಂತಹ ಸ್ಥಿತಿಯನ್ನು ನಾವು ಮುಟ್ತೇವೆ ಅಂತೇಳಿ. ಹಾಗೆಯೇ ದೇಶದ ರಕ್ಷಣೆಗೆ ಕೃಷ್ಣನ ಅಸ್ತಿತ್ವ ದೇಶದಲ್ಲಿ ಮುಖ್ಯ. ಹಾಗೆ ನಮ್ಮ ದೇಹದ ರಕ್ಷಣೆಗೆ ಭಗವಂತನ ಅಸ್ತಿತ್ವ ಬೇಕು. ಜೀವ ಅವನ ಒಳಗೆ ಭಗವಂತ ಇದ್ದಾನೆ ಅನ್ನುವ ಭಗವಂತನನ್ನು ಹೃದಯದಲ್ಲಿ ಪ್ರತಿಷ್ಠೆ ಮಾಡಬೇಕು. ಅವನನ್ನು ಯಾವತ್ತೂ ನಾವು ನೆನೆದುಕೊಂಡು ಬದುಕಬೇಕು. ಆಗ ನಮ್ಮ ಜೀವನ ರಥವು ಕೂಡ ಸುಗಮವಾಗಿ ಸಾಗ್ತದೆ ಎನ್ನುವಂತಹ ಒಂದು ಸಂದೇಶವನ್ನು ಇದರಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂದ ಕೃಷ್ಣನನ್ನು ಎಂದೂ ನಾವು ಮರೆಯಬಾರದು. ಹೃದಯದಲ್ಲಿ ಎಂದೂ ಭಗವಂತನನ್ನು ನೆನೆದುಕೊಂಡಿದ್ದರೆ ಸುರಕ್ಷಿತರಾಗಿ ನಾವು ಇರಲಿಕ್ಕೆ ಸಾಧ್ಯ ಅನ್ನತಕ್ಕಂತಹ ವಿಷಯವನ್ನು ಈ ಒಂದು ಘಟನೆಯಿಂದ ನಾವು ತಿಳ್ಕೊಳ್ಳಿಕ್ಕೆ ಬರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಅರ್ಜುನ ಇನ್ನೊಂದು ಘಟನೆಯನ್ನು ಸ್ಮರಣೆ ಮಾಡ್ಕೊಳ್ತಾನೆ. ಏನು ಹೇಳಿದರೆ, ಕೃಷ್ಣ ಪರಂಧಾಮಕ್ಕೆ ಹೋದ, ಅವತಾರ ಪರಿಸಮಾಪ್ತಿ ಮಾಡಿ ತನ್ನ ಸ್ವಸ್ಥಾನಕ್ಕೆ ಹೋದ. ಆಗ ಅವನು ಪರಂಧಾಮಕ್ಕೆ ಹೋದ ಮೇಲೆ 16,100 ಜನ ಸ್ತ್ರೀಯರನ್ನು ಅರ್ಜುನ ಕರ್ಕೊಂಡು ಬರ್ತಾ ಇದ್ದಾನೆ, ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾನೆ. ದಾರಿಯಲ್ಲಿ ದುಷ್ಟರಾದ ಗೊಲ್ಲರು ಅವನ ಹತ್ರ ಯುದ್ಧಕ್ಕೆ ಬರ್ತಾರೆ. ರಥದಲ್ಲಿದ್ದು, ಹಿಂದಿನ ಹಾಗೆ ರಥದಲ್ಲಿದ್ದು ಗಾಂಡೀವ ಧನುಸ್ಸನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಆದರೆ ಆ ರೀತಿ ಎಂತ ನಿವಾತ ಕವಚರು ಎಂತೆಂತಹ ಸಾಹಸಿಗಳನ್ನೆಲ್ಲ ನಿರ್ನಾಮ ಮಾಡಿದ್ದಾನೆ. ಅವರ ಒಂದು ಸಾಮರ್ಥ್ಯವನ್ನು ಅಡಗಿಸಿದವನು ನಾನು. ಆದರೆ ಸಾಮಾನ್ಯ ಗೊಲ್ಲರಿಂದ ನಾನು ಅವರನ್ನು ಗೆಲ್ಲಿಕ್ಕಾಗಲಿಲ್ಲ. ಸ್ತ್ರೀಯರನ್ನು ಗೆದ್ದ ಹಾಗೆ ಆ ಗೊಲ್ಲರು ನನ್ನನ್ನು ಗೆದ್ದು ಬಿಟ್ಟರು. ನನಗೆ ಏನು ಮಾಡಲಿಕ್ಕಾಗಲಿಲ್ಲ, ನಾನು ಸೋತು ಹೋದೆ ಅಂತೇಳಿ ಹೇಳಿ ಅದನ್ನು ನೆನೆಸಿಕೊಳ್ತಾನೆ. ಯಾಕೆ ಹೀಗಾಯಿತು ಹೇಳಿದರೆ, ತಾನು ಸೋಲಿಕ್ಕೆ ಕಾರಣವನ್ನು ತಾನೇ ಹೇಳ್ತಾ ಇದ್ದಾನೆ. ಅದೇ ರಥ, ಅದೇ ಗಾಂಡೀವ ಧನುಸ್ಸು, ಅದೇ ಬಾಣ, ಎಲ್ಲವೂ ಅದೇ ಅರ್ಜುನ, ಎಲ್ಲವೂ ಇದ್ದರೂ ಕೂಡ ಏನೊಂದನ್ನು ಕಳ್ಕೊಂಡಿದ್ದೇನೆ, ಕೃಷ್ಣನನ್ನು ಕಳೆದುಕೊಂಡಿದ್ದೇನೆ. ಆ ಕೃಷ್ಣ ರಥದಲ್ಲಿದ್ದ, ಆಗ ಆ ವಿಜಯ ನನಗೆ ಪ್ರಾಪ್ತವಾಯಿತು. ಈಗ ಕೃಷ್ಣನನ್ನು ಕಳೆದುಕೊಂಡಿದ್ದೇನೆ, ಅದರಿಂದ ಸಾಮಾನ್ಯ ಸ್ತ್ರೀಯರ ಹಾಗೆ ನಾನು ಸೋಲುವ ಹಾಗಾಯಿತು ಅಂತೇಳಿ ಹೇಳಿ ತನ್ನ ಸೋಲಿಗೆ ಕಾರಣವನ್ನು ತಾನೇ ತಿಳಿಸ್ತಾ ಇದ್ದಾನೆ. ಅಂದರೆ ಕೃಷ್ಣನ ಅನುಗ್ರಹ ಎಷ್ಟು ತನ್ನ ಮೇಲೆ ಇತ್ತು ಅನ್ನೋದನ್ನು ನೆನಪಿಕೊಳ್ತಾ ಇದ್ದಾನೆ. ಒಂದು ಸಂದರ್ಭದಲ್ಲಿ ಕೃಷ್ಣ ರಥದಲ್ಲಿ ಇರುವಾಗ ನೋಡಿ, ಕೃಷ್ಣ ಇಲ್ಲದೇ ಇದ್ದರಿಂದ ಹೀಗಾಯಿತು ಅಂತ ಹೇಳುವುದಕ್ಕೆ ಅವನು ಒಂದು ನಿದರ್ಶನವನ್ನು ಕೊಡ್ತಾ ಇದ್ದಾನೆ. ಅರ್ಜುನ ಎಣಿಸ್ತಾ ಇದ್ದಾನೆ. ಏನು ಹೇಳಿದರೆ, ಹಿಂದೆ ಯುದ್ಧ ಆಗುತ್ತಿರುವ ಸಂದರ್ಭದಲ್ಲಿ ಕುದುರೆಗಳಿಗೆ ಬಾಯಾರಿಕೆ ಆಗಿದೆ ಅಂತೆ. ಅವಳಿಗೆ ಬಾಯಾರಿಕೆಗೆ ನೀರು ಬೇಕು ಅಂತ ಕುದುರೆಗಳನ್ನು ಬಿಚ್ಚಿ ನೀರು ಕುಡಿಸಿ ತರಲಿಕ್ಕೆ ಕರ್ಕೊಂಡು ಹೋದ ಅಂತೆ ಕೃಷ್ಣ. ಆ ಸಮಯದಲ್ಲಿ ರಥದಲ್ಲಿ ಕೃಷ್ಣ ಇಲ್ಲ. ಆದರೂ ಕೂಡ ಯಾರು ಭೀಷ್ಮ, ಕರ್ಣ, ದ್ರೋಣಾದಿಗಳೆಲ್ಲ ಯಾರು ಕೂಡ ಏನು ಮಾಡ್ಲಿಕ್ಕಾಗಲಿಲ್ಲ ಅಂತ ಅವನನ್ನು. ಯಾಕೆ? ಕೃಷ್ಣನ ಬೆಂಬಲ ತನಗಿತ್ತು. ಇವತ್ತು ಕೃಷ್ಣನ ಬೆಂಬಲವನ್ನು ಕಳೆದುಕೊಂಡದ್ರಿಂದ ಈ ರೀತಿಯಾದ ಸೋಲು ನನಗೆ ಬಂತು ಅಂತ ಕೃಷ್ಣನ, ಹಾಗಾದರೆ ಅಂತಹ ಸೋಲು ನನಗೆ ಬಂತು ಅಂತ ಹೇಳಿ ತಿಳ್ಕೊಳ್ತಾನೆ. ಆಗ ಕೃಷ್ಣನ ಒಂದು ಅನುಗ್ರಹವನ್ನು ನೆನೆದುಕೊಂಡು ಕೃಷ್ಣನ ಪಾದ ಎನ್ನುವ ನೌಕೆಯನ್ನು ಆಶ್ರಯಿಸಿ ಆಪತ್ತು ಎನ್ನುವ ಪ್ರಳಯ ಸಾಗರವನ್ನೇ ದಾಟಿದ್ದು ಆ ಕೃಷ್ಣನ ಅನುಗ್ರಹದಿಂದ ಅಂತ ಆ ಕೃಷ್ಣನ ಒಂದು ಅನುಗ್ರಹವನ್ನು ಮೇಲಿಂದ ಮೇಲೆ ನೆನೆದುಕೊಂಡು ಪಶ್ಚಾತ್ತಾಪ ಪಡ್ತಾನಂತಹ ಕೃಷ್ಣನನ್ನು ನಾನು ದೂರೀಕರಿಸಿಕೊಂಡೆನಲ್ಲ ಅಂತೇಳಿ ಹೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹೀಗೆ ಅರ್ಜುನ ಎಲ್ಲ ವಿಷಯಗಳನ್ನು ಧರ್ಮರಾಜದಿಗಳಿಗೆಲ್ಲ ತಿಳಿಸ್ತಾನೆ. ಮುಂದೆ ಧರ್ಮರಾಜ, ನಮ್ಮದು ಅವತಾರ ಕಾರ್ಯ ಸಮಾಪ್ತಿ ಆಯಿತು, ಮುಗಿಯಿತು, ಇನ್ನು ನಾವು ಇಲ್ಲಿ ಇರಬಾರದು ಅಂತ ತಾವು ಅಭಿಮನ್ಯುನ ಮಗನಾದ ಪರೀಕ್ಷಿತ ರಾಜನಿಗೆ ರಾಜ್ಯವನ್ನು ವಹಿಸಿಕೊಟ್ಟು ತಾವು ದೇಹತ್ಯಾಗಕ್ಕೆ, ಮಹಾಪ್ರಸ್ಥಾನಕ್ಕೆ ಸಿದ್ಧರಾದರು ಅನ್ನತಕ್ಕಂಥ ವಿಷಯವನ್ನು ಇಲ್ಲಿ ಇವತ್ತಿನ ದಿವಸದಲ್ಲಿ ತಿಳಿಸ್ತಾ 2 ಮಾತುಗಳನ್ನು ದೇವರಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.